ಸ್ನೇಹಿತರೆ, ನಾವು ನಿಮ್ಮ ಒಂದು ಮಾಹಿತಿಗಳ ತಂಡ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿನ್ನೆ ಹೇಳಿದ್ದೇನೆ ಕೆಸೆಟ್ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆ ಉತ್ತರದೊಂದಿಗೆ ಬರುತ್ತೇನೆ ಎಂದು. ಆದರೆ ಈ ಒಂದು ವಿಡಿಯೋದಲ್ಲಿ ನಾನು ಪೇಪರ್ 1ರ ಒಂದು ಉತ್ತರದೊಂದಿಗೆ ವಿಡಿಯೋದಲ್ಲಿ ಬಂದಿರುತ್ತೇನೆ. ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ 150 ಪ್ರಶ್ನೆಗಳಿಗೆ ಸಂಭವನೀಯವಾದಂತಹ ಕೀ ಆನ್ಸರ್ಗಳನ್ನು ನಾವು ಪ್ರಿಪೇರ್ ಮಾಡಿ ತಂದಿದ್ದೇವೆ. ಇವೇ ಕೊನೆಯದಾಗಿರುವುದಿಲ್ಲ. ಆದರೆ ಸ್ನೇಹಿತರೆ, 100ಕ್ಕೆ 100ರಷ್ಟು ಸಹ ಇವು ಸರಿಯಾಗಿ ಇರುತ್ತವೆ. ಆದರೂ ಸಹ ನೀವು ಇನ್ನೊಂದು ಬಾರಿ ಅಫಿಷಿಯಲ್ ಕೀ ಆನ್ಸರ್ನ ಚೆಕ್ ಮಾಡೋದು ಒಳ್ಳೆಯದು. ನಾವೀಗ ಕೀ ಆನ್ಸರ್ಗಳನ್ನು ನೋಡುತ್ತಾ ಹೋಗೋಣ. ಮುಖ್ಯವಾಗಿ ಮೊದಲನೆಯದಾಗಿ ಪಾರ್ಟ್ 1 ಭಾಷೆ 1 ಕನ್ನಡ. ಸೂಚನೆ: ಇಲ್ಲಿ ಕೆಳಗೆ ಒಂದು ಗದ್ಯ ಭಾಗವನ್ನು ಕೊಟ್ಟಿರುತ್ತಾರೆ. ಈ ಗದ್ಯ ಭಾಗವನ್ನು ನಾವು ಓದುತ್ತಾ ಹೋಗುವುದಿಲ್ಲ, ಕಾರಣ ವಿಡಿಯೋ ತುಂಬ ದೊಡ್ಡದಾಗುತ್ತದೆ. ಆದ ಕಾರಣ ಇದಕ್ಕೆ ಸಂಬಂಧಿಸಿದ ಉತ್ತರಗಳನ್ನು ನಾನು ಓದುತ್ತಾ ಹೋಗುತ್ತೇನೆ. ಉತ್ತರಗಳ ಪ್ರಶ್ನೆಗಳನ್ನು ಓದುತ್ತೇನೆ, ಅದರಂತೆ ಆ ಕೆಳಗೆ ಕೊಟ್ಟರೆ ಆಯ್ಕೆಗಳನ್ನು ನೇರವಾಗಿ ಉತ್ತರವನ್ನು ಹೇಳುತ್ತೇನೆ. ನಾಣಿಯು ಊರಿಗೆ ಸ್ಥಳ ಪುರಾಣವಿದ್ದಂತೆ ಎನ್ನಲು ಕಾರಣ: ಮುಖ್ಯವಾಗಿ ಅವನು 2-3 ತಲೆಗಳಿಂದ ಸಂಬಂಧಪಟ್ಟ ಕಥೆಗಳನ್ನು ಹೇಳುವುದರಿಂದ. ಎರಡನೇ ಪ್ರಶ್ನೆ: ನಾಣಿಯನ್ನು ಲೇಖಕರು ನಮ್ಮ ಊರಿಗೆ ಒಬ್ಬ ಬಾಲಾಚಾರ ಎನ್ನುತ್ತಾರೆ, ಏಕೆಂದರೆ ಅವನು ಯಾರಿಗೆ ಯಾವ ಕಾಲದಲ್ಲೂ ಎಲ್ಲಾದರೂ ಸಹಾಯ ಮಾಡುವುದರಿಂದ. ಸರ್ವಜ್ಞ ಪದದ ಒಂದು ಶುದ್ಧ ರೂಪ: ಮುಖ್ಯವಾಗಿ ಸರ್ವಜ್ಞ. ಹುಡುಗರಿಗೆ ನಾಣಿಯಲ್ಲಿ ವಿಶ್ವಾಸ, ಆನಂದ ಉಂಟಾಗಲು ಕಾರಣ: ನಾಣಿಯು ಯಾವಾಗಲೂ ಅಂತ್ಯಪ್ರಾಸದಿಂದಲೇ ಮಾತನಾಡುವುದರಿಂದ. ಪಿತ್ರಾರ್ಜಿತ ಪದವು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಮುಖ್ಯವಾಗಿ ಎಣ್ ಸಂಧಿಗೆ. ನಾಣಿಯನ್ನು ಮೊದಲು ನಾಣಿ ಎಂದು ಕರೆದವರು ಜೋಡಿದಾರರು. ನಾಣಿಯು ಸಾಲಗಾರನಾಗದೆ ಮಿತವ್ಯಯದಿಂದ ಸುಖಿಯಾಗಿದ್ದಾನೆ, ಏಕೆಂದರೆ ಅವನು ತನ್ನ ಅವಶ್ಯಕತೆಗಳು ಹೆಚ್ಚಾಗಿರುವುದಿಲ್ಲ. ರೈತರು ನಾಣಿಯನ್ನು ಹೇಗೆಂದು ಕರೆಯುತ್ತಿದ್ದರು? ಸರ್ವಜ್ಞ ನಾಣಪ್ಪ. ಸೂಚನೆ: ಕೆಳಗೆ ಕೊಟ್ಟಿರುವ ಪದ್ಯ ಭಾಗವನ್ನು ಓದಿಕೊಂಡು 9ರಿಂದ 15 ಪ್ರಶ್ನೆಗಳನ್ನು ಉತ್ತರಿಸಿ ಎಂದು. ನಾನು ಮೊದಲೇ ಹೇಳಿದಂತೆ ಈ ಪದ್ಯವನ್ನು ನಾವು ಓದುವುದಿಲ್ಲ, ನೇರವಾಗಿ ಪ್ರಶ್ನೆಗಳಿಗೆ ಹೋಗುತ್ತೇನೆ. 100ಕ್ಕೆ 100ರಷ್ಟು ಸರಿಯಾದ ಉತ್ತರಗಳನ್ನು ಇಲ್ಲಿ ಕೊಟ್ಟಿದ್ದೇವೆ. ಹಮ್ಮುವಿನಲ್ಲಿ ಬಂದ ತಮ್ಮನ ಸೋತವನು ಭರತ ಚಕ್ರವರ್ತಿ. ಹುಟ್ಟು ಸಾವಿಗೆ ಉತ್ತರವನ್ನು ತಿಳಿಯಲು ಇರುವ ಮಾರ್ಗ ತಪಸ್ಸು. ಬಾಹುಬಲಿಯು ನಿಂತಿರುವ ಒಂದು ಬೆಟ್ಟದ ಹೆಸರು ಇಂದ್ರಗಿರಿ. ಗೊಮ್ಮಟೇಶನು ನಗಲು ಕಾರಣ ಆ ಮಗುವಿನ ಮುಗ್ಧವಾದ ಒಂದು ನಂಬಿಕೆ. ಈ ಪದ್ಯದ ಪ್ರಕಾರ ಹಾಲಿನ ಮಜ್ಜನ ಇವರಿಗೆ ನಡೆಯುತ್ತದೆ, ಬಾಹುಬಲಿಗೆ. ಮೊನ್ನೆ ಪದವು ಈ ವ್ಯಾಕರಣ ಅಂಶಕ್ಕೆ ಸೇರಿರುತ್ತದೆ, ದ್ವಿರುಕ್ತಿ. ಹಚ್ಚಡ ಪದದ ಅರ್ಥ ಹೊದಿಕೆ. ಭಾಷೆಯು ಮೂಲಭೂತವಾಗಿ ಮೌಖಿಕ ಕ್ರಿಯೆ ನಂತರ ಪಡೆಯುವ ರೂಪ, ಬರಹ. ಭಾಷೆಯ ಉಗಮದ ಬಗ್ಗೆ ಇರುವ ದೈವ ಮೂಲ ಸಿದ್ಧಾಂತದ ಪ್ರಕಾರ ಭಾಷೆ ಹೀಗೆ ಉದ್ಭವವಾಗಿದೆ: ಅದು ಭಾಷೆಯ ಸೃಷ್ಟಿಕರ್ತನಿಂದ ಬಂದಿರುತ್ತದೆ. ಕನ್ನಡದ ಲೇಖಕಿಯರಿಗೆ ನೀಡಲಾಗುವ ಪ್ರಶಸ್ತಿ ಅತ್ತಿಮಬ್ಬೆ ಪ್ರಶಸ್ತಿ. ಇದು ಪ್ರಬಂಧ ಬೋಧನೆಯ ಒಂದು ಉದ್ದೇಶವಾಗಿದೆ: ಶುದ್ಧ ಭಾಷಾ ಪ್ರಯೋಗ ಮಾಡಿಸುವುದು ಮತ್ತು ಅಭ್ಯಾಸವನ್ನು ಮಾಡಿಸುವುದು. ಕೆಳಗಿನವುಗಳಲ್ಲಿ ಬಾಯೋದಿನ ಕುರಿತು ಸಂಬಂಧಪಡದೇ ಇರುವ ಹೇಳಿಕೆ ಇದಾಗಿದೆ: ಕಡಿಮೆ ಕಾಲದಲ್ಲಿ ಹೆಚ್ಚು ವಿಷಯ ಓದಬಹುದು. ಭಾಷೆಯ ಸುಸಂಬದ್ಧ ರಚನೆ, ಅರ್ಥಬದ್ಧತೆ, ನಿರರ್ಗಳ ಅಭಿವ್ಯಕ್ತಿಗಳ ಅಧ್ಯಯನ ಮಾಡುವ ಒಂದು ಕ್ರಮವೇ ಅದು ವ್ಯಾಕರಣ. ವಿದ್ಯಾರ್ಥಿಗಳಲ್ಲಿ ಜ್ಞಾನ, ವರ್ತನೆ, ಕೌಶಲ್ಯ, ಮನೋಭಾವಗಳಲ್ಲಿ ಬದಲಾವಣೆಗಳನ್ನು ಗುರುತಿಸುವ ನಿರಂತರ ವ್ಯಾಪಕ ನಿರ್ದಿಷ್ಟ ಪ್ರಕ್ರಿಯೆಯೇ ಮೌಲ್ಯಮಾಪನ. ಒಂದು ಮುದ್ರಿತ ಲಿಪಿಯನ್ನು ನೋಡಿ ನಿಮಗೆ ಗಮನಿಸಿ ಅರ್ಥ ಮಾಡಿಕೊಂಡು ಧ್ವನಿ ರೂಪದಲ್ಲಿ ಅರ್ಥಬದ್ಧವಾಗಿ ಹೊರಹೊಮ್ಮಿಸುವ ಕ್ರಿಯೆ ಓದುಗಾರಿಕೆ. ಕಾಲ, ದೇಶ, ಸಂಸ್ಕೃತಿಗಳನ್ನು ಆಧರಿಸಿ ಕೃತಿಯನ್ನು ಬೇರೊಂದು ಭಾಷೆಗೆ ಅಳವಡಿಸುವಾಗ ಆ ಭಾಷೆಯ ಸಂಸ್ಕೃತಿಗೆ ಅನುಗುಣವಾಗಿ ರಚಿಸುವುದೇ ಒಂದು ರೂಪಾಂತರ.
ಉತ್ತಮ ಸುಂದರ ಕೈ ಬರಹದ ಕೌಶಲ್ಯ ಗಳಿಸಿ ಮಾನ್ಯತೆ ಪಡೆಯುವುದು ಈ ಅಂಶದಿಂದ ಬರವಣಿಗೆ ವಿನ್ಯಾಸದ ಒಂದು ಸತತ ಅಭ್ಯಾಸ. ಕವಿಯೊಬ್ಬನ ಕನಸು, ಕಲ್ಪನೆ, ಭಾವಾನುಭಾವಗಳು ಭಾಷೆಯಲ್ಲಿ ಸುಸಂಬದ್ಧವಾಗಿ ಮತ್ತು ಛಂದೋಬದ್ಧವಾಗಿ ಅಭಿವ್ಯಕ್ತಿಗೊಳ್ಳುವ ರಚನೆಯೇ ಇದು ಪದ್ಯ ಸಾಹಿತ್ಯ. ಆಡುವ ಮಾತು, ನಡೆಯುತ್ತಿರುವ ಕೆಲಸ, ಮಾಡುವ ಉದ್ದೇಶ ಈ ಭಾಷೆಯಲ್ಲಿ ನಡೆದಾಗ ಜನತೆಯ ಜೀವನ ಮೇಲೆ ಅತ್ಯಂತ ಸೂಕ್ತವಾದ ಪ್ರಭಾವ ಬೀರಲು ಕಾರಣ ಅದು ಪ್ರಾಂತ ಭಾಷೆ. ಗುರು ಲಘುವಿನ ನಡುವಿರೆ ಜಗರಣ. ಮರಣವೇರಿದ ಮರ್ಕಟನಂತೆ ಈ ವ್ಯಾಕರಣದಲ್ಲಿರುವ ಅಲಂಕಾರ ಸ್ನೇಹಿತರೆ ಅಂತ್ಯ ಬಂದಿರುವುದರಿಂದ ನಾವು ನೇರವಾಗಿ ಇಲ್ಲಿ ಉಪಮಾ ಅಲಂಕಾರವೆಂದು ತಿಳಿಸಬಹುದು. 6 ಸಾಲುಗಳ ಪದ್ಯವನ್ನು ಹೀಗೆಂದು ಕರೆಯುತ್ತಾರೆ, ಮುಖ್ಯವಾಗಿ ಷಟ್ಪದಿ. ಈಗ ಪಾರ್ಟ್ 2 ಇಂಗ್ಲೀಷ್ ಪತ್ರಿಕೆಯೊಂದಿಗೆ ಬಂದಿದ್ದೇವೆ. ಇಲ್ಲಿ ಸಹ ನಾನು ನೇರವಾಗಿ ಹೇಳ್ತೀನಿ, ಮೊದಲನೇದಾಗಿ 31ರಿಂದ 35ರವರೆಗೆ ಒಂದು ಪ್ಯಾಸೇಜ್ನ ಕುರಿತಾದ ಪ್ರಶ್ನೆಗಳಿವೆ. ಈ ಪ್ಯಾಸೇಜನ್ನು ನಾನು ಓದುವುದಿಲ್ಲ, ನೇರವಾಗಿ ಪ್ರಶ್ನೆಗಳಿಗೆ ಹೋಗುತ್ತೇನೆ. The noun form introduced is introduction. The nobleman wanted to thank the farmer because the farmer saved the nobleman's son. The nobleman finally expressed his gratitude to farmer by the abusing the farmer's son. The pace go out a living can be synonym with make ends meet. ಆಯ್ಕೆ 4. Is that your son? Language function used in the above sentence is invoking. Direction. The question number 36 to 40 is read the poem given below the answer the question that follow choosing the best alternative. ಇಲ್ಲೊಂದು ಪದ್ಯವನ್ನು ಕೊಟ್ಟಿರುತ್ತಾರೆ. ಮೊದಲೇ ಹೇಳಿದಂತೆ ಪದ್ಯವನ್ನು ಓದಿಲ್ಲ, ನೇರವಾಗಿ ಉತ್ತರಗಳಿಗೆ ಹೋಗುತ್ತೇನೆ. ಇನ್ ದಿ ಪೋಯಮ್ ಶಿ ರೆಫರ್ ಟು ಲಕ್ಕಿ. ಅದರಂತೆ ದ ವೈಲೆಟ್ ಬೈ ಮೋಸಿ ಸ್ಟೋನ್ ಈಸ್ ಮೆಟಾಫರ್. ಫಿಗರ್ ಸ್ಪೀಚನ್ನು ಕೇಳಿದ್ದಾರೆ. ಐ, ಸ್ಕೈ, ವೇ ಮುಖ್ಯವಾಗಿ ಸಹಸಂಬಂಧ, ಪ್ರೇಸ್. ಚೂಸ್ ದಿ ಒನ್ ಟ್ರೂ ಸೆಂಟೆನ್ಸ್ ಅಬೌಟ್ ದಿ ಪೋಯಮ್. ಶಿ ಲಿವ್ಡ್ ಬಿಸೈಡ್ ದಿ ರಿವರ್. The flower mentioned in the poem is violet. The following piece chart the various sectors responsible for the gas emission and their share in creating the global warming study. The chart and answer the question that follow. ಅಂದರೆ ನಿಮಗೊಂದು ಇಲ್ಲಿ ಪೈ ಚಾರ್ಟನ್ನು ಕೊಟ್ಟಿರುತ್ತಾರೆ. ಇದಕ್ಕೆ ಸಂಬಂಧಿಸಿದಂತೆ ನೀವು ಮೊದಲನೇದಾಗಿ ಪೈ ಚಾರ್ಟನ್ನು ನೋಡಿ ಅದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಚಿತ್ರವನ್ನು ನೋಡಿ ಕೃಷಿ ಬಗ್ಗೆ, ಕೈಗಾರಿಕೆ ಬಗ್ಗೆ, ಅದರಂತೆ ವಿದ್ಯುತ್, ಅದರಂತೆ ಸಾರಿಗೆ, ಇತರೆ, ಅದರಂತೆ ವಾಣಿಜ್ಯ, ಅದರಂತೆ ನಿಮ್ಮ ಒಂದು ವಸತಿ. ಮುಖ್ಯವಾಗಿ ಪ್ರಶ್ನೆಗಳಿಗೆ ಹೋಗೋಣ. ದ 2 sectors which contribute equally in creating global warming are commercial and agriculture. The maximum amount of gas emitting sector is ಮುಖ್ಯವಾಗಿ ಎಲೆಕ್ಟ್ರಿಸಿಟಿ, ಅಂದರೆ ಕಲ್ಲಿದ್ದಲಿಂದ ವಿದ್ಯುತ್ತನ್ನು ತಯಾರಿಸುತ್ತಾರೆ. ಎಮಿಷನ್ ಬೈ ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿ ಪುಟ್ ಟುಗೆದರ್ 46%. ದ ಲೀಸ್ಟ್ ಹಾರ್ಮ್ಫುಲ್ ಸೆಕ್ಟರ್ ಈಸ್ ಅದರ್ಸ್. ಈ ಚಿತ್ರವನ್ನು ಕೊಟ್ಟಿದ್ದಾರೆ, ಇದು ಏನೆಂದು ನೀವು ಹೇಳಬೇಕು. ಇಂಡಸ್ಟ್ರಿ. An example for descriptive type of questions, essay type. The primary aim teaching learning English to develop the communicative skills. The learners need to brainstorm ideas, organize them, draft, edit, revise their work. This is process. Writing. Holistic evolution of learner is done by the continuous compressive evolution.
An example for extensive reading is reading novels. The teacher tells student a story and then asked comparing the questions. Such an activity usually help auditory learners. The try big word candidate. One of the following aid is considered as visual aid picture. We usually expect to decisions about the future. By giving the practice to child in speaking the natural speed, the teacher focusing on developing the fluency. The Monday is 7 June. Today was the first day of my college. I left home at 9 o'clock, reached to college 9:45. Me, my school buddy Rosie. After so many years, what a day it was. Diary. The teacher says, I bought a pen. Students replace I pen and farmer the sentence. This is substitution drill. ಆಯ್ಕೆ 1. This is the characteristic of constructive classroom. The learning interaction building the on what students are already know. 59. The merit of bilingual method teaching English is it saves the lot of time for pattern practice in the English given by quickly learning concept through the mother tongue. Daily we listen the advertisement. This is example for listening for information. ಸ್ನೇಹಿತರೆ ಕನ್ನಡ ಮಾಧ್ಯಮದ ಪತ್ರಿಕೆ 3 ಅಂದರೆ ಚೈಲ್ಡ್ ಡೆವಲಪ್ಮೆಂಟ್ ಈ ಒಂದು ವಿಷಯಕ್ಕೆ ಬಂದಿದ್ದೇವೆ. ಇದಕ್ಕೆ ಕುರಿತಂಥ ಪ್ರಶ್ನೆಗಳು. ವಿಕಸನವೆಂದರೆ ಕ್ರಮಬದ್ಧವಾಗಿ ಊಹಿಸಬಹುದಾದ ವಿನ್ಯಾಸದಲ್ಲಿ ಉಂಟಾಗುವ ಹಾಗೂ ಕೆಳಗಿನ ಅಂಶಗಳಲ್ಲಿ ಪ್ರಗತಿಪರ ಸರಣೀಕೃತ ಬದಲಾವಣೆಗಳ ಫಲಿತಾಂಶವೇ ಪರಿಪಕ್ವತೆ ಮತ್ತು ಅನುಭವ. ಕೋಲ್ಸ್ಬರ್ಗ್ ವ್ಯಾಖ್ಯಾನದ ಪ್ರಕಾರ ವ್ಯಕ್ತಿಯು ಈ ಪ್ರಜ್ಞೆಯ ವಿಕಸನವು ನೈತಿಕ ವಿಕಸನವಾಗಿದೆ, ಮುಖ್ಯವಾಗಿ ನ್ಯಾಯ. ಅಥವಾ ಸ್ನೇಹಿತರಲ್ಲಿ ಆಲೋಚನೆ ಎಂಬುದು ನಮ್ಮ ಸಂಪನ್ಮೂಲದವರು ಹಾಕಿದ್ದಾರೆ ನೋಡಿ. ನಾವು ನ್ಯಾಯವೇ ಅಲ್ಲಿ ಉತ್ತರವನ್ನು ಹೇಳುತ್ತೇವೆ. ಆದರೂ ಸಹ ನಾವು ಅಫಿಷಿಯಲ್ ಕೀ ಆನ್ಸರನ್ನು ಚೆಕ್ ಮಾಡಿ ನಮ್ಮೆ. ಲಿಂಗ ಪಾತ್ರ ಎಂಬ ಪದವನ್ನು 1955ರಲ್ಲಿ ಪ್ರಥಮ ಬಾರಿಗೆ ಬಳಸಿದವರು ಜಾನ್ ಮನಿಯವರು. ಸಮಕಾಲೀನ ಸಮಾಜಗಳಲ್ಲಿ ಸಾಮಾಜೀಕರಣದ ಮೂಲ ಸಂಸ್ಥೆಗಳು ಮುಖ್ಯವಾಗಿ ಆಯ್ಕೆ 4 ಒಟ್ಟಾರೆಯಾಗಿ ಕುಟುಂಬ, ಶಾಲೆ, ವಯಸ್ಕರರು, ಸಮುದಾಯ. ಈ 4 ಉತ್ತರಗಳು ಸರಿ. ಕೆಳಗಿನ ಯಾವುದು ಮಕ್ಕಳ ಸಂಜ್ಞಾತ್ಮಕ ಕಲಿಕಾ ಶೈಲಿ ಆಗುವುದಿಲ್ಲ? ಊಹಾ ಆಧಾರಿತ ಶೈಲಿ. ಕೆಳಕಂಡವುಗಳಲ್ಲಿ ಯಾವುದು ರಚನಾವಾದ ಪದ್ಧತಿ ಆಧಾರಿತ ಬೋಧನೆ ಅಲ್ಲ? ಪರಿಕಲ್ಪನಾ ನಕ್ಷೆ. ಮುಖ್ಯವಾಗಿ ಉತ್ತರ ಉಪನ್ಯಾಸ ಪ್ರಾತ್ಯಕ್ಷಿಕ ವಿಧಾನ. ವಿಶೇಷ ಅಗತ್ಯವುಳ್ಳ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಬದಲಾವಣೆಗಳನ್ನು 1974ರಲ್ಲಿ ಕೆಳಗಿನ ಕಾರ್ಯಕ್ರಮವನ್ನು ಪ್ರಾರಂಭಿಸುವುದರೊಂದಿಗೆ ಆರಂಭವಾಯಿತು. ಮುಖ್ಯವಾಗಿ ನ್ಯೂನತೆ ಹೊಂದಿರುವ ಮಕ್ಕಳಿಗೆ ಸಮಗ್ರ ಶಿಕ್ಷಣ IEDC. ಉದಾಹರಣೆಗಳಿಂದ ನಿಯಮದೆಡೆಗೆ ಸಾಗುವ ಕಾರಣೀಕರಿಸುವ ಪ್ರಕ್ರಿಯೆಯನ್ನು ಹೀಗೆಂದು ಕರೆಯುತ್ತಾರೆ, ಮುಖ್ಯವಾಗಿ ಅನುಗಮನ. ಜೀನ್ ಪಿಯಾಜೆ ಅವರ ಪ್ರಕಾರ ಬಾಲ್ಯ ವ್ಯವಸ್ಥೆಯ ಪ್ರಮುಖವಾದ ಸಂಜ್ಞಾತ್ಮಕ ವಿಕಸನ ಇದನ್ನು ಬೆಳೆಸುತ್ತದೆ. ಪರಿಕಲ್ಪನೆ. ತರಗತಿಯಲ್ಲಿ ರೂಪಾತ್ಮಕ ಮೌಲ್ಯಮಾಪನ ಎಂದರೆ ವಿದ್ಯಾರ್ಥಿಯ ವರ್ತನದ ಬಗ್ಗೆ ತೀರ್ಮಾನಿಸುವುದು. ಪ್ರಾಸಬದ್ಧ ವಿನ್ಯಾಸಗಳನ್ನು ಪುನರುತ್ಪಾದಿಸುವಲ್ಲಿ ಒಬ್ಬ ವಿದ್ಯಾರ್ಥಿಗೆ ತೊಂದರೆ ಇದೆ ಎಂದಾಗ ಈ ಅಂಶಕ್ಕೆ ಸಂಬಂಧಿಸಿದ ಕಲಿಕಾ ನ್ಯೂನತೆಯನ್ನು ಅವನು ಹೊಂದಿರುತ್ತಾನೆ, ಮುಖ್ಯವಾಗಿ ಗ್ರಹಿಕಾ ಅಸ್ವಸ್ಥತೆ. ಕಲಿಕೆಯ ಕಾರ್ಯಗಳನ್ನು ರೂಪಿಸುವಾಗ ರಚನಾತ್ಮಕ ಶಿಕ್ಷಕರು ಈ ಸಂಜ್ಞಾನಾತ್ಮಕ ಪರಿಭಾಷೆಯನ್ನು ಬಳಸುತ್ತಾರೆ, ಮುಖ್ಯವಾಗಿ ವಿಶ್ಲೇಷಿಸುವರು. ಕೆಳಗಿನ ಯಾವ ಕಾರ್ಯಗಳು ಸಾಂಸ್ಕೃತಿಕವಾಗಿ ಸಂಘಟನೆಯಾಗುವ ವಿಕಸನ ಪ್ರಕ್ರಿಯೆಯಲ್ಲಿ ಕಲಿಕೆಯ ಒಂದು ಅವಶ್ಯಕ ಮತ್ತು ಸಾರ್ವತ್ರಿಕ ಅಂಶವಾಗಿದೆ ಎಂದು ವೈಗಾಸ್ಕಿ ಅವರು ಹೇಳುತ್ತಾರೆ? ಸಾಮಾಜಿಕ ಕಾರ್ಯಗಳು.
ಕಲಿಕಾ ಪ್ರಕ್ರಿಯೆಯನ್ನು ಗಣಿತೀಯವಾಗಿ ಈ ರೀತಿಯಾಗಿ ವ್ಯಕ್ತಪಡಿಸಬಹುದು. ಆನುವಂಶೀಯ ಪರಿಸರ. ವ್ಯಗಾಸ್ಕಿಯವರ ವಾದದ ಪ್ರಕಾರ ಮಾನವರಲ್ಲಿ ಆಗಿರುವ ಅನುಭವದ ಪ್ರತಿಫಲನ ಮತ್ತು ವಿಸ್ತರಣೆಯ ಮಾಧ್ಯಮವು ಸಾಮಾಜಿಕರಣ. ಒಂದು ಸಾಧನ ಪರೀಕ್ಷೆಗಳಲ್ಲಿ ಕೆಳಗಿನವುಗಳನ್ನು ಮಾಪನ ಮಾಡುವುದಿಲ್ಲ. ಮುಖ್ಯವಾಗಿ ಮನೋಭಾವ. ತರಗತಿಯಲ್ಲಿ ಶಿಕ್ಷಕರು ಬಳಸುವ ಉದ್ದೀಪನ ಬದಲಾವಣೆಯು ಕೆಳಗಿನ ಯಾವುದರ ಒಂದು ತಂತ್ರವಾಗಿದೆ? ಆಸಕ್ತಿಯನ್ನು ಬೆಳೆಸುವುದು. 78. ಬುದ್ಧಿಶಕ್ತಿಯು ಬಹುವಿಧ ವ್ಯಕ್ತಿಗಳಲ್ಲಿ ಬೆಳವಣಿಗೆ ಮತ್ತು ವಿಕಸನಗೊಳ್ಳುವಾಗ ಹೋವರ್ಡ್ ಗಾರ್ಡನ್ ರವರ ಪ್ರಕಾರ ಈ ಅಂಶಗಳು ಅವಲಂಬಿತವಾಗಿವೆ. ಮುಖ್ಯವಾಗಿ ಆನುವಂಶೀಯ ಲಕ್ಷಣಗಳು ಮತ್ತು ಪರಿಸರದ ಅನುಭವಗಳು. ಕೆಳಗಿನ ಯಾವುದನ್ನು ಮೌಲ್ಯಮಾಪನ ಮಾಡಲು ಪ್ರಮಾಣ ಆಧಾರಿತ ಪರೀಕ್ಷೆಗಳನ್ನು ಬಳಸಬಹುದು? ಮುಖ್ಯವಾಗಿ ಸಾಧನೆಯನ್ನು. 80. ಪೂರ್ವೋತ್ತರ ಸಂಪ್ರದಾಯಬದ್ಧ ಹಂತಗಳಲ್ಲಿ ಮಕ್ಕಳ ನೈತಿಕ ತೀರ್ಪುಗಳನ್ನು ಕೆಳಗಿನ ಯಾವ ಸಾರ್ವತ್ರಿಕ ತತ್ವಗಳಲ್ಲಿರುವ ನಂಬಿಕೆಯನ್ನು ಆಧರಿಸಿರುತ್ತವೆ? ನಿಯಮಗಳು, ನಿಬಂಧನೆಗಳು ಮತ್ತು ನ್ಯಾಯಗಳು. ಕೆಳಗೆ ಕೊಟ್ಟಿರುವ ಯಾವ ಬೆಳವಣಿಗೆಯ ಅವಧಿಯಲ್ಲಿ ಮಕ್ಕಳ ಮೇಲೆ ಸಮವಯಸ್ಕರ ಪ್ರಭಾವ ಅತ್ಯಂತ ಶಕ್ತಿಶಾಲಿಯಾಗಿರುತ್ತದೆ? ಕಿಶೋರಾವಸ್ಥೆಯ ಅವಧಿ. ಕೆಳಗಿನವುಗಳಲ್ಲಿ ಯಾವುದು ವಿಶೇಷ ಅಗತ್ಯವುಳ್ಳ ಮಕ್ಕಳ ನಿರ್ದಿಷ್ಟವಾದ ಪ್ರಮುಖ ವಿಷಯವಲ್ಲ? ಮುಖ್ಯವಾಗಿ ಸಾಮಾಜಿಕ ವ್ಯವಸ್ಥೆಗಳು. ಅವಧಾನವು ಕೇವಲ ಸಂಜ್ಞಾನಾತ್ಮಕ ಉತ್ಪನ್ನವಲ್ಲ, ಆದರೆ ಇವುಗಳಿಂದ ಅವಶ್ಯವಾಗಿ ನಿರ್ಣಯವಾಗುತ್ತದೆ. ಅದು ಆಸಕ್ತಿ ಮತ್ತು ಮನೋಭಾವ. ಪ್ರಶ್ನೆ 84. ಹೆಚ್ಚಿನ ಸಂಖ್ಯೆಯಲ್ಲಿ ಅಂದರೆ ಸುಮಾರು 60ರಷ್ಟು ಶಾಲಾ ಮಕ್ಕಳು ತಮ್ಮ ಬುದ್ಧಿಶಕ್ತಿ ಪ್ರಮಾಣವನ್ನು ಹೊಂದಿರುವ ವ್ಯಾಪ್ತಿ 90ರಿಂದ 110ರಷ್ಟು. ಮಗುವು ಇತರರಿಂದ ಪ್ರಭಾವಿತವಾಗುವ ನಿರಂತರ ಪ್ರಕ್ರಿಯೆಯಲ್ಲಿ ಪೋಷಕರು ಅತ್ಯಂತ ಪ್ರಧಾನ ಪಾತ್ರವನ್ನು ವಹಿಸುತ್ತಾರೆ. ಇದನ್ನು ಸಾಮಾಜಿಕರಣ ಎಂದು ಕರೆಯುತ್ತಾರೆ. ಕಲ್ಲಿಕಾಕ್ ರವರ ಕುಟುಂಬದ ಮೇಲೆ ಎಚ್ ಗೊಡ್ಡಾರ್ಡ್ ನಡೆಸಿದ ಅಧ್ಯಯನ ಈ ಅಂಶಗಳು ವೈಯಕ್ತಿಕ ವ್ಯತ್ಯಾಸಗಳನ್ನು ನಿರ್ಧರಿಸಿದ್ವು ಎಂಬುದು ತೋರಿಸಿಕೊಟ್ಟಿದೆ. ಇದನ್ನೇ ಆನುವಂಶೀಯತೆ ಎಂದು ಕರೆಯುವರು. ಕೆಳಗಿನವುಗಳಲ್ಲಿ ಯಾವುದು ಸಂವೇದನಾತ್ಮಕ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರುವ ಅಂಶವಲ್ಲ? ಬುದ್ಧಿಶಕ್ತಿ. ಯಥಾರ್ಥ ವಿಕಸನದ ಮಟ್ಟ, ಅಂತಃಸತ್ವ ವಿಕಸನದ ಮಟ್ಟ ನಡುವಿನ ಅಂತರವನ್ನು ಹೀಗೆಂದು ಕರೆಯುತ್ತಾರೆ: ಸಾಮೀಪ್ಯ ವಿಕಸನದ ವಲಯ. ನಿರರ್ಗಳತೆ, ನಮ್ಯತೆ, ವಿಸ್ತರಣೆ ಇವೆಲ್ಲವೂ ಸೃಜನಶೀಲ ಸಾಮರ್ಥ್ಯಗಳ ವಿಶಿಷ್ಟ ಅಂಶಗಳನ್ನು ಹೇಳಿದವರು ಗಿಲ್ಬರ್ಟ್. ಬ್ರೂನರ್ರ ಸಂಶೋಧನಾ ಪದ್ಧತಿ ಆಧರಿಸಿರುವ ಮನೋವೈಜ್ಞಾನಿಕ ತತ್ವ ಮಾಡುವ ಮೂಲಕ ಕಲಿಕೆ. 90. ಈಗ ಕನ್ನಡ ಮೀಡಿಯಂನ ಗಣಿತ ಪತ್ರಿಕೆ. ಗಣಿತವನ್ನು ಬಿಡಿಸುವುದಿಲ್ಲ, ನೇರವಾಗಿ ಇಲ್ಲಿ ಬಿಡಿಸಿದ್ದೇ ಇರುತ್ತದೆ. ಅವುಗಳ ಉತ್ತರಗಳನ್ನು ಹೇಳುತ್ತಾ ನಾನು ಹೋಗುತ್ತೇನೆ. 91. ಒಂದು ವೃತ್ತದಲ್ಲಿರುವ ವ್ಯಾಸ ಮತ್ತು ತ್ರಿಜ್ಯದ ಅನುಪಾತ 2:1. ಒಂದು ವರ್ಗಪಾದ ಗೋಪುರದಲ್ಲಿ ತ್ರಿಭುಜದ ಮುಖಗಳ ಸಂಖ್ಯೆ 4. 18 ಮೀಟರ್ × 12 ಮೀಟರ್ × 9 ಮೀಟರ್. ಲೋಹೀಯ ಆಯತ ಘನ ಕರಗಿಸಿ ಮಾಡಬಹುದಾದ 3 ಅಳತೆಗಳ ಘನಗಳ ಸಂಖ್ಯೆ 72. ಒಂದು ನೇರ ವೃತ್ತ ಪಾದ ಸಂಭವಾಕೃತಿಯ ವಕ್ರ ಮೇಲ್ಮೈ ವಿಸ್ತೀರ್ಣ 4.4 ಮೀಟರ್ ಸ್ಕ್ವೇರ್ ಆಗಿದೆ. ಸ್ತಂಭಾಕೃತಿಯ ಪಾದದ ತ್ರಿಜ್ಯ 0.7 ಮೀಟರ್ ಆದರೆ ಅದರ ಎತ್ತರ 1 ಮೀಟರ್. ಶಂಕುವಿನ ಭಿನ್ನಕದ ಘನಫಲವನ್ನು ಕಂಡುಹಿಡಿಯುವ ಸೂತ್ರ 1/3πh (r1² + r2² + r1r2). ಕಂಪ್ಲೀಟ್. 96. ಎರಡು ಸಂಖ್ಯೆಗಳು 2:3ರಲ್ಲಿವೆ. ಅವುಗಳ ಲಸ 48 ಆದರೆ ಆ ಸಂಖ್ಯೆಗಳ ಮೊತ್ತ 40. 120ರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ 120 × 2x, 3y, 5y ಎಂದಾದರೆ y + z. ಉತ್ತರ 2. 0.36666 p/q ನ ರೂಪ 11/30. 2√3 + 3√2
2√3 ಮೈನಸ್ 3√2 ಇಸ್ಕೊಟ್ಟು a ಪ್ಲಸ್ ಬಿ √6 ಆದಾಗ a ಮತ್ತು ಬಿಗಳ ಅಂದರೆ ಕರ್ಣಿಕಾರಕ ಮಾಡಿ ಬರೆಯುವ ಉತ್ತರ -5 -2. ಇವುಗಳಲ್ಲಿ ಯಾವುದು ಸರಿ ಇಲ್ಲದ ಹೇಳಿಕೆ? ಒಂದು ಪೂರ್ಣಾಂಕವನ್ನು ಮತ್ತೊಂದರಿಂದ ಭಾಗಿಸಿದಾಗ ಬರುವ ಭಾಗಲಬ್ಧ ಯಾವಾಗಲೂ ಪೂರ್ಣಾಂಕವಾಗಿರುತ್ತದೆ. ಒಂದು ತರಗತಿಯ 42 ವಿದ್ಯಾರ್ಥಿಗಳಲ್ಲಿ 2/7 ವಿದ್ಯಾರ್ಥಿಗಳು ವಾಲಿಬಾಲ್, 3/7 ವಿದ್ಯಾರ್ಥಿಗಳು ಕರಾಟೆ, ಉಳಿದವರು ಕಬಡ್ಡಿ ಅಭ್ಯಾಸ ಮಾಡಿದರೆ ಕಬಡ್ಡಿಯನ್ನೇ ಅಭ್ಯಾಸ ಮಾಡಿದ ವಿದ್ಯಾರ್ಥಿಗಳ ಸಂಖ್ಯೆ 12. 0ಯನ್ನು ಹೊರತುಪಡಿಸಿ ಯಾವುದೇ ಭಿನ್ನರಾಶಿಯನ್ನು ಅದರ ವಿಲೋಮದ ಜೊತೆಗೆ ಗುಣಿಸಿದಾಗ ಬರುವ ಗುಣಲಬ್ಧ 1 ಆಗಿರುತ್ತದೆ. ಒಂದು ತೆಳುವಾದ ಆಯತಾಕಾರ ಲೋಹದ ಹಾಳೆಯ ಉದ್ದ 3.12 ಮೀಟರ್ ಆದರೆ ಅಗಲ 2.12 ಮೀಟರ್ ಆಗಿದೆ. ಆ ಲೋಹದ ಹಾಳೆಯ ವಿಸ್ತೀರ್ಣ 8.3/4 ಮೀಟರ್ ಸ್ಕ್ವೇರ್. 104 x/y = 3/2 ಆದಾಗ x + y/x - y ನ ಬೆಲೆ 5 ಆಗುತ್ತದೆ. ಒಂದು ಪೆನ್ನಿನ ಬೆಲೆ 8.5, ಒಂದು ಪೆನ್ಸಿಲಿನ ಬೆಲೆ 5.5 ಹಾಗಾದರೆ ಒಂದು ಡಜನ್ ಪೆನ್, ಅರ್ಧ ಡಜನ್ ಪೆನ್ಸಿಲ್ಗಳ ಬೆಲೆ 135. 6.1/8 b 1/6 20 ಆದಾಗ ಎ ಮತ್ತು ಬಿಗಳ ಬೆಲೆ 4 ಮತ್ತು 3. ಒಬ್ಬ ಕ್ರೀಡಾಪಟು 200 ಮೀಟರ್ ಓಟವನ್ನು 24 ಸೆಕೆಂಡ್ಗಳಲ್ಲಿ ಓಡುತ್ತಾನೆ. ಆತನ ಕಿಲೋಮೀಟರ್ ಅವರ್ಗಳ ಜಾವು 30 km/h. 7500 ಜನಸಂಖ್ಯೆ ಇರುವ ಒಂದು ಹಳ್ಳಿಯಲ್ಲಿ 5% ಅನಕ್ಷರಸ್ಥರಿದ್ದರೆ ಅಕ್ಷರಸ್ಥರ ಸಂಖ್ಯೆ 7125. ಎರಡು ಸಂಪೂರಕ ಕೋನಗಳು 5:4 ಆ ಕೋನಗಳು 100 ಡಿಗ್ರಿ ಮತ್ತು 80 ಡಿಗ್ರಿಯಲ್ಲಿವೆ. ಕೊಟ್ಟಿರುವ ಚಿತ್ರದಲ್ಲಿ ACD 115 ಡಿಗ್ರಿ ಆದರೆ a = 3x, b = 2x ಆದಾಗ x ನ ಬೆಲೆ. ಈ ತ್ರಿಭುಜನ ಗಮನಿಸಿ ಉತ್ತರ ಹೇಳುವುದು 23 ಡಿಗ್ರಿ. ಕೆಲ ಅಂಕಗಳ ಮಧ್ಯಾಂಕ ಮತ್ತು ಸರಾಸರಿಗಳು ಕ್ರಮವಾಗಿ 40 ಮತ್ತು 38 ಆದಾಗ ನೈಜ ಬಹುಲಕವು 44 ಡಿಗ್ರಿ ಆಗಿದೆ. ದತ್ತಾಂಶಗಳ ಸರಾಸರಿಯು 21.5 ಆದಾಗ x ನ ಬೆಲೆಯು ಒಂದು ವರ್ಗಾಂತರ ಮಧ್ಯ ಬೆಲೆಯು ಅದರ ವರ್ಗಾಂತರ ಗಾತ್ರದ 10 ಆದಾಗ ವರ್ಗಾಂತರ ಮೇಲ್ಮಿತಿ ಮತ್ತು ಕೆಳಮಿತಿಗಳು ಕ್ರಮವಾಗಿ PQRS ಮತ್ತು T ಅನುಕ್ರಮವಾಗಿ 5 ಧನ ಬೆಸ ಪೂರ್ಣಾಂಕಗಳಾದಾಗ ಅವುಗಳ ಸರಾಸರಿಯು P+4. ಒಂದು ಹಿಸ್ಟೋಗ್ರಾಮ್ ನಕ್ಷೆಯಲ್ಲಿ ಪ್ರತಿ ವರ್ಗಾಂತರ ಆಯತ ರಚಿಸಲು ಬಾಧ್ಯವಾಗಿ ಪರಿಗಣಿಸಬೇಕಾದ ಅಂಶವು ವರ್ಗಾಂತರ ಗಾತ್ರ. ಸಂಚಿತ ಆವೃತ್ತಿ ವಿತರಣೆಯನ್ನು ಪ್ರತಿನಿಧಿಸುವ ನಕ್ಷೆ ಓಜಿವ್. ತಂದೆ ಮತ್ತು ಮಗನ ಈಗಿನ ವಯಸ್ಸಿನ ಅನುಪಾತ 7:3. 10 ವರ್ಷಗಳ ನಂತರ ವಯಸ್ಸುಗಳ ಅನುಪಾತ 1:5 ಆದಾಗ ಮಗನ ಈಗಿನ ವಯಸ್ಸು 15 ವರ್ಷ. ಒಂದು ಡಬ್ಬಿಯಲ್ಲಿ 270 ಹಣವಿದೆ. ಒಂದು ಡಬ್ಬಿಯಲ್ಲಿ 270 ರೂಪಾಯಿ ಹಣವಿದೆ. ಆ ಹಣದ ರೂಪಾಯಲ್ಲಿ 1 ಪೈಸೆ ಮತ್ತು 50 ಮತ್ತು 25 ಪೈಸೆ ನಾಣ್ಯಗಳು 2:3:4 ಆ ಡಬ್ಬಿ 25 ಪೈಸೆಗಳ ನಾಣ್ಯಗಳ ಸಂಖ್ಯೆ 120. 5, 7, 15 ಸಂಖ್ಯೆಗಳ ಚತುರ್ಥ ಅನುಪಾತ 21. 9 ಮತ್ತು x ರ ಗುಣೋತ್ತರ ಮಾಧ್ಯಮ 6 ಆದಾಗ x ನ ಬೆಲೆಯು 4. ಕನ್ನಡ ಮೀಡಿಯಂ ಪಾರ್ಟ್ 5 ಎನ್ವಿರಾನ್ಮೆಂಟಲ್ ಸೈನ್ಸ್. ಈ ಒಂದು ವಿಷಯ ವಿದ್ಯುದ್ವಿಭಾಜಕ್ಕೆ ಒಂದು ಉದಾಹರಣೆ C6H6 ಬೆಂಜಿನ್ನ ಸೂತ್ರ. ಇವುಗಳಲ್ಲಿ ಸೌದೆ ಅನಿಲದ ಪ್ರಮುಖ ಮುಖ ಘಟಕ ಮೀಥೇನ್. ಇವುಗಳಲ್ಲಿ ಹೊಂದಾಣಿಕೆ ಸರಿಯಾದ ಕ್ರಮವನ್ನು ಗುರುತಿಸಿ. ವಿಟಮಿನ್ ಎ ಹಲ್ಲು ಮೂಳೆಗಳ ಬೆಳವಣಿಗೆ, ವಿಟಮಿನ್ ಸಿ ರಿಕೆಟ್ಸ್ ಕಾಯಿಲೆ, ವಿಟಮಿನ್ ಡಿ ಚರ್ಮದ ಆರೋಗ್ಯ ಮತ್ತು ಕಣ್ಣಿನ ದೃಷ್ಟಿ, ವಿಟಮಿನ್ ಕೆ ರಕ್ತ ಹೆಪ್ಪುಗಟ್ಟು. ಮುಖ್ಯವಾಗಿ ಆಯ್ಕೆ 2. ಪ್ರೋಟೇಸ್ಟ್ ಕಣದ ಕಾರ್ಯ ಪಿಷ್ಟವನ್ನು ಮಾಲ್ಟೋಸ್ ಆಗಿ ಪರಿವರ್ತಿಸುವುದು, ಪಾಲಿಪೆಪ್ಟೈಡ್ ಅನ್ನು ತುಂಡರಿಸುವುದು. ಯಾವುದೇ ನಿರ್ದಿಷ್ಟ ಪ್ರದೇಶದಲ್ಲಿ ನಿರ್ದಿಷ್ಟ ಸಮಯದಲ್ಲಿ ವಾಸಿಸುವ ಒಂದೇ ಪ್ರಭೇದದ ಜೀವಿಗಳ ಗುಂಪಿಗೆ ಮುಖ್ಯವಾಗಿ ಜೀವಿ ಸಂದಣಿ ಎಂದು ಕರೆಯುತ್ತಾರೆ. 126 ಖನಿಜಾಂಶವು ದೇಹದ ದ್ರವವನ್ನು ಸಮತೋಲನದಲ್ಲಿಡಲು ಸಹಕರಿಸುತ್ತದೆ. ಅದು K.
ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆಯ ಬದಲಾವಣೆ ಹೆಚ್ಚು ಕ್ರಿಯಾಪಟು ಧಾತು ಕಡಿಮೆ ಕ್ರಿಯಾಪಟು ಧಾತುವನ್ನು ಪಲ್ಲಟಗೊಳಿಸುತ್ತದೆ. ಕ್ಲೋರಿನ್ ಅನಿಲವು ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತದೆ. ಇದನ್ನು ಕ್ಲೋರಿನ್ನ ಗುಣವನ್ನು ತೋರಿಸುತ್ತದೆ, ಮುಖ್ಯವಾಗಿ ಆಮ್ಲೀಯ ಗುಣವನ್ನು. ಘನ ಅಮೋನಿಯಂ ಕ್ಲೋರೈಡ್ ಕಾಯಿಸಿದಾಗ ಅದು ನೇರವಾಗಿ ಅನಿಲ ರೂಪಕ್ಕೆ ಬದಲಾಗುತ್ತದೆ. ಇಲ್ಲಿನ ಒಂದು ಪ್ರಕ್ರಿಯೆಯನ್ನು ಉತ್ಪನ್ನನ ಎಂದು ಕರೆಯುತ್ತಾರೆ. ಇವುಗಳಲ್ಲಿ ದ್ರಾವಣಕ್ಕೆ ಸಂಬಂಧಿಸಿದ ತಪ್ಪಾದ ವಾಕ್ಯ ಸೋಸುವಿಕೆ, ದ್ರಾವ್ಯ ಕಣಗಳನ್ನು ಬೇರ್ಪಡಿಸುವಿಕೆ. ನೀಲಿ ಶಾಯಿಯಲ್ಲಿರುವ ವರ್ಣ ಘಟಕಾಂಶ ಬೇರ್ಪಡಿಸಲು ಬಳಸುವ ವಿಧಾನ ಆವಿಕರಣ. ನ್ಯೂಟನ್ ರವರ ಚಲನೆ ಎರಡನೇ ನಿಯಮದ ಗಣಿತದ ರೂಪ F=ma, ಮಾಸ್ ಇಂಟು ಎಕ್ಸಲರೇಷನ್. ಅಮೀಬಾದಲ್ಲಿರುವ ಚಲನೆಗೆ ಸಹಕರಿಸುವ ಅಂಗ ನಿತ್ಯ ಪಾದ. ಹೈಡ್ರಾದಲ್ಲಿರುವ ಅಲೈಂಗಿಕ ಸಂತಾನೋತ್ಪತ್ತಿಯ ರಚನೆ ಮೊಗ್ಗುಗಳು. ವಿದ್ಯುತ್ ಆವೇಶದ ಅಂತಾರಾಷ್ಟ್ರೀಯ ಏಕಮಾನ ಕೊಲಂಬ್. ಇವುಗಳಲ್ಲಿ ಜೈವಿಕ ಶಿಥಿಲವಾಗಿ ಉಳಿದಿರುವ ವಸ್ತು DDT, ಡೈಕ್ಲೋರೋ ಡೈಇಥೈಲ್ ಟ್ರೈಅಮೈನ್. ಹೂವಿನ ಅತ್ಯಂತ ಒಳಭಾಗವನ್ನು ಕಾರ್ಪೆಲ್ ಎಂದು ಕರೆಯುತ್ತಾರೆ. ಸಸ್ಯಗಳು ಬಹಳಷ್ಟು ನೀರನ್ನು ತಮ್ಮ ದೇಹದಿಂದ ಈ ಪ್ರಕ್ರಿಯೆ ಮೂಲಕ ದ್ರವ ರೂಪದಲ್ಲಿ ಹೊರಹಾಕುವುದು, ಮುಖ್ಯವಾಗಿ ಬಾಷ್ಪೀಕರಣ. ಅದರಂತೆ ಕುತ್ತಿಗೆಯ ತಲೆಯನ್ನು ಸೇರುವ ಕೀಲಿಗೆ ಮುಖ್ಯವಾಗಿ ತಿರುಗಾಣಿ ಎಂದು ಕರೆಯುತ್ತಾರೆ. ಪೋಲಾಂಡ್, ಚೆಕ್ ಗಣರಾಜ್ಯ ಮತ್ತು ಆಗ್ನೇಯ ಜರ್ಮನಿಗಳನ್ನು ಕಪ್ಪು ತ್ರಿಕೋನ ಪ್ರದೇಶಗಳು ಎನ್ನಲು ಮುಖ್ಯವಾದ ಕಾರಣ ಹೆಚ್ಚು ಹಸಿರುಮನೆ ಪರಿಣಾಮ ಹೊಂದಿವೆ. ಆಮ್ಲಮಣಿಗೆ ಕಾರಣವಾದ ರಾಸಾಯನಿಕಗಳು ಸಲ್ಫರ್ ಆಕ್ಸೈಡ್, ನೈಟ್ರೋಜನ್ ಆಕ್ಸೈಡ್. ಪ್ರಾತ್ಯಕ್ಷಿಕೆಯೊಂದರಲ್ಲಿ ವಿಜ್ಞಾನ ಶಿಕ್ಷಕರು ಮೆಗ್ನೀಷಿಯಂ ತಂತಿಯನ್ನು ತೆಗೆದುಕೊಂಡು ಹೊರಪದರನ್ನು ಮರಳು ಕಾಗದದಿಂದ ಉಜ್ಜಿ ನಂತರ ಉರಿಸಿದರು. ಈ ಪ್ರಾತ್ಯಕ್ಷಿಕೆಯಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರೊಂದಿಗೆ ತಮಗಿದ್ದ ಕುತೂಹಲ ಕುರಿತು ಚರ್ಚಿಸುತ್ತಾ ಅದರ ಸಂಯೋಜನಾ ಕ್ರಿಯೆಯನ್ನು ಸಾಮಾನ್ಯೀಕರಿಸಿದರು. ಬೋಧನಾ ಕಲಿಕೆಯ ಪ್ರಕ್ರಿಯೆ ವಿಧಾನ ಇದು ರಚನಾತ್ಮಕ ಕಲಿಕೆಯಾಗಿದೆ. ಇವುಗಳಲ್ಲಿ 4ನೇ ತರಗತಿ ವಿದ್ಯಾರ್ಥಿಗಳು ಸಸ್ಯಗಳ ವಿಧ ಅರ್ಥೈಸಲು ಅನುಕೂಲವಾದ ವಿಧಾನ ಹತ್ತಿರದ ಉದ್ಯಾನವನಕ್ಕೆ ಹೋಗಿ ವಿವರಿಸುವುದು. ಒಬ್ಬ ವಿದ್ಯಾರ್ಥಿಯು ಅಂಗಡಿಯೊಂದರಲ್ಲಿ 1 kg ತುಪ್ಪವನ್ನು ಖರೀದಿಸುತ್ತಾನೆ. ಅದರ ಪ್ಯಾಕೆಟ್ ಮೇಲೆ 1 kg ಇರುವ ಬದಲಿಗೆ 93 ml ಮುದ್ರಿತವಾಗುವುದನ್ನು ಗಮನಿಸಿ ಅಂಗಡಿಯವನಲ್ಲಿ ಚರ್ಚಿಸುತ್ತಾ ಬರುತ್ತಾನೆ. ಕಲಿಕೆಯ 5E ಮಾದರಿಯನ್ನು ಹೀಗೆನ್ನುವರು, ಮುಖ್ಯವಾಗಿ ಅನ್ವೇಷಣೆ, ಬೇರುಗಳು ಗುರುತ್ವಾವರ್ತನೆಯನ್ನು ತೋರುತ್ತವೆ. ಈ ಪರಿಕಲ್ಪನೆ 5ನೇ ತರಗತಿ ವಿದ್ಯಾರ್ಥಿಗೆ ಅನುಕೂಲಿಸುವುದು. ವಿಡಿಯೋ ಪ್ರಸ್ತುತಿ. ಮಕ್ಕಳಿಗೆ ಪರಿಸರ ಕಾಳಜಿ, ಸಂರಕ್ಷಣೆ ಮತ್ತು ಕಾಳಜಿ ಕುರಿತು ಅರ್ಥೈಸುವಾಗ ಶಿಕ್ಷಕರು ಸಾಲುಮರದ ತಿಮ್ಮಕ್ಕನ ಕಥೆಯನ್ನು ಹೇಳುತ್ತಾರೆ. ಇದರಿಂದ ಗುರುತಿಸಿಕೊಳ್ಳಬಹುದಾದ ಪ್ರಜ್ಞೆ ಪಾರಿಸರಿಕ ಮೌಲ್ಯ. 2ನೇ ತರಗತಿ ವಿದ್ಯಾರ್ಥಿಗಳಿಗೆ ಜಲವಾಸಿ ಪ್ರಾಣಿಗಳ ಪರಿಕಲ್ಪನೆ ಸ್ಪಷ್ಟತೆ ತರಲು ಇದೊಂದು ಸೂಕ್ತ ವಿಧಾನ. ಜಲ ಸಂಗ್ರಹಾಲಯಕ್ಕೆ ತೋರಿಸಿ ವಿವರಿಸುವುದು. ಉತ್ತರಗಳಿಗೆ ಕೊನೆಯದಾಗಿ ಇರುವುದಿಲ್ಲ. ಮುಖ್ಯವಾಗಿ ನೀವು ಅಫಿಷಿಯಲ್ ಕೀ ಆನ್ಸರನ್ನು ಇನ್ನೊಮ್ಮೆ ಚೆಕ್ ಮಾಡಿಕೊಳ್ಳಿ. ಆದರೂ ಸಹ ಸಂಪನ್ಮೂಲ ವ್ಯಕ್ತಿಗಳು 100% ಹತ್ತಿರದ ಉತ್ತರಗಳನ್ನು ಇಲ್ಲಿ ಕೊಟ್ಟಿರುತ್ತಾರೆ. ಕೊನೆಯದಾಗಿ ಈ ಒಂದು ವಿಡಿಯೋದ PDF ನಿಮಗೆ ಬೇಕಾಗಿದ್ದರೆ ನಾನು ಒಂದು ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ಹಾಕಿರುತ್ತೇನೆ. ಏಕೆಂದರೆ ನಾನು PDF ಲಿಂಕನ್ನೇ ಹಾಕುತ್ತಿದ್ದೆ. ಕಳೆದ ಬಾರಿ ವಿಡಿಯೋದಲ್ಲಿ ಹಾಕಿದಾಗ ಕೆಲವೊಬ್ಬರು ಕಮೆಂಟನ್ನು ಈ PDF ಓಪನ್ ಆಗುತ್ತಿಲ್ಲ ಅಂತ ಹೇಳುತ್ತಿದ್ದಾರೆ. ಆದ್ದರಿಂದ ನಾನು ನಿಮಗೆ ನೇರವಾಗಿ ನಮ್ಮ ಮಾಹಿತಿ ಗೆಳೆಯ ಒಂದು ಟೆಲಿಗ್ರಾಮ್ ಗ್ರೂಪಿಗೆ ಹೋಗಿ ಅಲ್ಲಿಯೇ ನೀವು ಈ ಒಂದು PDF ಡೌನ್ಲೋಡ್ ಮಾಡಿಕೊಳ್ಳಬಹುದು. ಈ TET ಪರೀಕ್ಷೆಯನ್ನು ಬರೆದವರು ಈ ವಿಡಿಯೋವನ್ನು ಶೇರ್ ಮಾಡಿ. ಇದು ತಮಗೆ ಅತ್ಯಂತ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತಾ ನಾನು ಈ ವಿಡಿಯೋನ ಮುಗಿಸುತ್ತಿದ್ದೇನೆ ಸ್ನೇಹಿತರೆ. ಧನ್ಯವಾದಗಳು. ಈ ರೀತಿಯ ಮುಂದೆ ಬರುವ ಹೆಚ್ಚಿನ ಸ್ಪರ್ಧಾತ್ಮಕ ಪರೀಕ್ಷೆಗಳ ಹೆಚ್ಚಿನ ಮಾಹಿತಿಗೆ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು TET ಪರೀಕ್ಷೆ ಒಂದು ಪತ್ರಿಕೆ 2ರ ಉತ್ತರಗಳೊಂದಿಗೆ ನಿಮ್ಮ ಮುಂದೆ ಬರುತ್ತಿದ್ದೇನೆ. ಅಲ್ಲಿವರೆಗೆ ನಿರೀಕ್ಷಿಸಿ. ಧನ್ಯವಾದಗಳು.